ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ ಒಂದು ಹೃದಯ ವಿದ್ರಾವಕ ಘಟನೆ ನಡೆದಿದೆ. 18 ವರ್ಷದ ಯುವಕ ಆತ್ಮಹತ್ಯೆ ಮಾಡಿಕೊಳ್ಳುವ ಉದ್ದೇಶದಿಂದ ಬಂಡೆಯಿಂದ ಹಾರಿದ್ದಾನೆ. ಈ ವೇಳೆ ಮಗನನ್ನ ರಕ್ಷಿಸಲು ಹೋದ ಆತನ ತಂದೆಯು ಬೆಟ್ಟದಿಂದ ಬಿದ್ದು ಸಾವನ್ನಪ್ಪಿದ್ದಾರೆ. ಇನ್ನು ಅಲ್ಲೇ ಇದ್ದ ತಾಯಿ ಕೂಡ ದಿಕ್ಕೆ ತೋಚದೆ ಆಕೆ ಕೂಡ ಪ್ರಪಾತಕ್ಕೆ ಹಾರಿದ್ದಾರೆ. ಇಡೀ ಕುಟುಂಬದ ಸರ್ವನಾಶಕ್ಕೆ ಕಾರಣ ಆಗಿದ್ದು ಒಂದು ಐಫೋನ್. ಕುನಾಲ್ ಎಂಬ ಹುಡುಗ ಇತ್ತೀಚೆಗೆ ಐಫೋನ್ ಖರೀದಿ ಮಾಡಿರ್ತಾನೆ. ಅದು ಸಹ ಹಠ ಮಾಡಿ ತನ್ನ ಗೆಳೆಯರ ಬಳಿಯೆಲ್ಲ ಐಫೋನ್ ಇದೆ, ನಂಗೂ ಬೇಕು ಅಂತ ತಗೊಂಡಿರ್ತಾನೆ. ಖರೀದಿ ಮಾಡಿದ ಒಂದೇ ತಿಂಗಳಿಗೆ ಈ ದುರಂತ. ಯಾಕಂದ್ರೆ ತಿಂಗಳ EMI ಕಟ್ಟೋಕಾಗದೆ ಅಪ್ಪ ಮಗ ನಡುವೆ ಶುರುವಾದ ಜಗಳ. ಮೊಬೈಲ್ ತಗೊಂಡಿದೀಯಾ, ಸಾಲ ನೀನೇ ತೀರ್ಸು ಎಂಬಿತ್ಯಾದಿಯಾಗಿ ವಾದ ವಿವಾದ ನಡೆದಿರುತ್ತೆ. ದುಬಾರಿ ಐಫೋನ್ ಖರೀದಿಸಿ ಅದರ ಕಂತು ಕಟ್ಟೋಕೆ ಹಣದ ಸಮಸ್ಯೆ ಎದುರಾದ ಹಿನ್ನೆಲೆಯಲ್ಲಿ ಕುಟುಂಬದಲ್ಲಿ ಉಂಟಾದ ಜಗಳ ಕೊನೆಗೆ ಭೀಕರ ದುರಂತಕ್ಕೆ ಕಾರಣವಾಗಿದೆ. ಇನ್ನೇನು ತಂದೆ ಸಾಲ ತೀರ್ಸೋಕೆ ನಿರಾಕರಿಸಿದ್ರಿಂದ ಅದೇ ಕೋಪಕ್ಕೆ EM ಕಟ್ಟೋ ಯೋಗ್ಯತೆ ಇಲ್ಲದೆ ಇರೋ ಮಗನಿಗೆ ತೋರಿದ್ದು ಆತ್ಮಹತ್ಯೆಯ ದಾರಿ. ಜಗಳದ ಬಳಿಕ ಕುನಾಲ್ ಮನೆಯಿಂದ ಹೊರಟು ಛತ್ರಪತಿ ಸಂಭಾಜಿನಗರದ ತಿಸ್ಗಾಂವ್ ಪ್ರದೇಶದ ಬೆಟ್ಟಕ್ಕೆ ತೆರಳಿ ಆತ್ಮಹತ್ಯೆ ಮಾಡಿಕೊಳ್ಳಲು ಮುಂದಾಗಿದ್ದ. ಮಗ ಕುನಾಲ್ ಬೆಟ್ಟದ ತುದಿಯಲ್ಲಿರೋದನ್ನ ತಿಳಿದ ಆತನ ತಂದೆ ತಾಯಿ ಕೂಡ ಅಲ್ಲಿಗೆ ತೆರಳಿದ್ರು. ಸ್ಥಳೀಯರು ಮತ್ತು ಪೊಲೀಸರು ಸೇರಿದಂತೆ ಹಲವರು ಸುಮಾರು 3 ಗಂಟೆಗಳ ಕಾಲ ಆತನನ್ನ ಮನವೊಲಿಸಲು ಪ್ರಯತ್ನಿಸಿರ್ತಾರೆ. ಗ್ರಾಮದ ಮಾಜಿ ಸರ್ಪಂಚ್ ಸಂಜಯ್ ಜಾಧವ್ ಕೂಡ ಕುನಾಲ್ನೊಂದಿಗೆ ಮಾತನಾಡಲು ಪ್ರಯತ್ನಿಸಿದ್ರು. ನಿನ್ನ ತಾಯಿಗಾಗಿ ಬದುಕು ಎಂದು ಒಬ್ರು ಮನವಿ ಮಾಡುತ್ತಿರೋದು ವೈರಲ್ ಆಗಿರೋ ವಿಡಿಯೋದಲ್ಲಿ ಕಾಣಿಸಿಕೊಂಡಿದೆ. ಆದ್ರೆ ಕುನಾಲ್ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲು ಸಿದ್ಧನಾಗಿರಲಿಲ್ಲ. ಸ್ಥಳೀಯರು ಆತನಿಗೆ ಐಫೋನ್ 15 Pro ಕೊಡಿಸೋದಾಗಿಯೂ ಭರವಸೆ ನೀಡಿದ್ರು. ಆದ್ರೂ ಕುನಾಲ್ ಕೆಳಗೆ ಬರಲು ಒಪ್ಪಿಲ್ಲ. ಪ್ರತಿಯೊಬ್ಬರು ಬೆಟ್ಟದ ಕೆಳಗಿನಿಂದ ಸಾಕಷ್ಟು ಮನವಿ ಮಾಡಿರ್ತಾರೆ. ನಿನ್ನ ತಾಯಿಯ ಬಗ್ಗೆ ಯೋಚಿಸು, ಹೀಗೆ ಮಾಡಬೇಡ, ನೀನು ವಿದ್ಯಾವಂತನಾಗಿದ್ದೀಯಾ, ನಿನ್ನ ಮುಂದೆ ಭವಿಷ್ಯ ಇದೆ ಎಂದು ಪರಿಪರಿಯಾಗಿ ಬೇಡಿರ್ತಾರೆ. ಸಾಧ್ಯವಿರುವ ಎಲ್ಲಾ ರೀತಿಯಲ್ಲೂ ಮನವೊಲಿಸಲು ಪ್ರಯತ್ನ ನುಡಿದಿರ್ತಾರೆ. ಸುಮಾರು 3 ಗಂಟೆಗಳ ಮನವೊಲಿಕೆಯ ಬಳಿಕ ಸುಮಾರು ಮಧ್ಯಾಹ್ನ 1 ಗಂಟೆ ವೇಳೆಗೆ ಕುನಾಲ್ನ ತಂದೆ ಮುರಳೀಧರ್ ಅವರು ಮಗನಿದ್ದ ಸ್ಥಳದವರೆಗೆ ತೆರಳಿ ಆತನನ್ನ ಹಿಂದಕ್ಕೆ ಕರೆತರಲು ಪ್ರಯತ್ನಿಸಿರ್ತಾರೆ. ಈ ವೇಳೆ ತಂದೆ ಮಗನನ್ನ ತಡೆಯಲು ಮುಂದಾದ್ರು, ತನ್ನ ಮಗನನ್ನ ಹಿಡಿಯಲು ಪ್ರಯತ್ನಿಸಿದ್ರು. ಆದ್ರೆ ಇಬ್ಬರೂ ಸಮತೋಲನ ಕಳೆದುಕೊಂಡು ಬೆಟ್ಟದಿಂದ ಕೆಳಗೆ ಬೀಳ್ತಾರೆ. ಕೆಲವೇ ಕ್ಷಣಗಳ ಅಂತರದಲ್ಲಿ ಗಂಡ ಮತ್ತು ಮಗ ಬಿದ್ದಿದ್ದನ್ನು ಕಂಡ ಭಯಭೀತರಾದ ತಾಯಿಯು ಬೆಟ್ಟದಿಂದ ಕೆಳಗೆ ಬಿದ್ದು ಬಿಡ್ತಾರೆ. ಅಷ್ಟು ಎತ್ತರದ ಬೆಟ್ಟದಿಂದ ಬಿದ್ದ ಪರಿಣಾಮ ಮೂವರು ಸಾವನ್ನಪ್ಪಿದ್ದಾರೆ. ಇಲ್ಲಿ ಮತ್ತೊಂದು ಅರ್ಥವಾಗದೇ ಇರೋದು, ಘಟನೆ ನಡೆದ ಸಂದರ್ಭದಲ್ಲಿ ಪೊಲೀಸರು ಮತ್ತು ಅಗ್ನಿಶಾಮಕ ಸಿಬ್ಬಂದಿ ಸ್ಥಳದಲ್ಲೇ ಇದ್ದರು. ಸುರಕ್ಷತಾ ಜಾಲವನ್ನ ಯಾಕೆ ಅಳವಡಿಸಲು ಸಾಧ್ಯವಾಗಲಿಲ್ಲ, ಯಾವುದೇ ಮುಂಜಾಗ್ರತೆಯನ್ನ ಯಾಕೆ ತಗೊಳ್ಳಿಲ್ಲ ಎಂಬುದು ಸ್ಪಷ್ಟವಾಗಿಲ್ಲ. ಹಲವಾರು ಗಂಟೆಗಳ ಕಾಲ ನಡೆದ ಈ ಘಟನೆಗೆ ಸ್ಥಳೀಯರು ಮತ್ತು ಪ್ರವಾಸಿಗರು ಸಾಕ್ಷಿಯಾಗಿದ್ರು. ಕುನಾಲನ್ನ ಮನವೊಲಿಸಲು ನಡೆಸಿದ ಪ್ರಯತ್ನಗಳ ಕೆಲವು ದೃಶ್ಯಗಳು ಮೊಬೈಲ್ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದ್ದು ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿವೆ. ಪೊಲೀಸರು ಮೂವರ ಮೃತದೇಹಗಳನ್ನ ವಶಕ್ಕೆ ಪಡೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿದ್ದು ಮುಂದಿನ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಪೋಷಕರು, ಗ್ರಾಮಸ್ಥರು ಮತ್ತು ಪೊಲೀಸರು ಆತನನ್ನ ಉಳಿಸಿಕೊಳ್ಳಲು ಎಷ್ಟೇ ಪ್ರಯತ್ನಿಸಿದ್ರೂ ಆತ ಹಠ ಬಿಡಲಿಲ್ಲ. ತಾಯಿ ಅಷ್ಟೊಂದು ಕಣ್ಣೀರು ಹಾಕಿ ಬೇಡಿಕೊಂಡ್ರು ಆತ ಕೇಳಲಿಲ್ಲ. ಕೊನೆಗೆ ರಕ್ಷಿಸಲು ಹೋದಾಗ ಕಣ್ಣೆದುರ ಈ ದುರಂತ ನಡೆದು ಹೋಗಿದೆ. 3 ಗಂಟೆಗಳ ಕಾಲ ನಡೆದ ಈ ಮನ ಕಲಕುವ ದೃಶ್ಯವನ್ನ ಸ್ಥಳದಲ್ಲಿದ್ದ ಕೆಲವರು ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದು ಪ್ರಸ್ತುತ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಘಟನಾ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮೃತದೇಹಗಳನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ರವಾನಿಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಆರಂಭದಲ್ಲಿ ಯುವಕ ಖಿನ್ನತೆಯಿಂದ ಬಳಲುತ್ತಿದ್ದ ಎನ್ನುವ ವರದಿಗಳು ಬಂದಿದ್ರು. ಈ ಕುರಿತು ಪೊಲೀಸರು ಇದುವರೆಗೆ ಯಾವುದೇ ಅಧಿಕೃತ ಮಾಹಿತಿ ನೀಡಿಲ್ಲ. ಕುಟುಂಬದೊಳಗಿನ ವಿವಾದದ ಇತರ ವಿವರಗಳ ಬಗ್ಗೆಯೂ ತನಿಖೆ ಮುಂದುವರೆದಿದೆ.